ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರುಬರ್ಸಸ್ ಎನ್ಯುಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿರುವಂತಹ ಚರ್ಚೆಯ ವಿಷಯ MFS. M stands for marking and F stands for formula and S stands for sentence. ಅಂದರೆ ಏನು ಇದು ಅಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಮಗೆ ಪದೇ ಪದೇ ಹೇಳ್ತಾ ಬರ್ತಿದ್ದೀನಿ. ನಾವು ಯಾವ ಇಂಗ್ಲಿಷ್ ವಾಕ್ಯವನ್ನು ಬರೀಬೇಕಾಗಿದೆಯೋ ಅಥವಾ ಮಾತಾಡಬೇಕಾಗಿದೆಯೋ ಅದನ್ನು ಮೊದಲು ನಾವು ಕನ್ನಡದಲ್ಲಿ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಯಾಕಂದರೆ ಕನ್ನಡ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಆ ಇಷ್ಟಪಡುವಂಥ ವಾಕ್ಯ ರಚನೆ ಸಾಂದರ್ಭಿಕವಾಗಿ ಮತ್ತು ಸಮಯಕ್ಕೆ ಅನುಗುಣವಾಗಿ ನಾವು ಸ್ಪಷ್ಟವಾಗಿ ನಿಖರವಾಗಿ ಮತ್ತು ಸರಳವಾಗಿ ನಾವು ಅದನ್ನು ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಆದರೆ ಆ ವಾಕ್ಯದಲ್ಲಿ ನಾವು ವ್ಯಕ್ತಪಡಿಸಿದಂಥ ನಮ್ಮ ಭಾವ, ನಮ್ಮ ವಿಚಾರ ಮತ್ತು ನಮ್ಮ ಆಲೋಚನೆಗಳು ಅದೇ ರೀತಿಯಲ್ಲಿ ಇಂಗ್ಲಿಷ್ನಲ್ಲಿ ಅನುವಾದ ಆಗಬೇಕಾದ್ರೆ ನಮ್ಮ ಕನ್ನಡ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ನಾವು ಏನನ್ನ ಕನ್ನಡದಲ್ಲಿ ಬರೀತೀವೋ ಆ ಕನ್ನಡ ವಾಕ್ಯವನ್ನು ಇಂಗ್ಲಿಷ್ನಲ್ಲಿ ಬರೆಯೋಕ್ಕಿಂತ ಮುಂಚೆ ನಾವು ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಅಬ್ಜೆಕ್ಟ್ ಯಾವುದು ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ಸಬ್ಜೆಕ್ಟ್ ಎಲ್ಲಾದರೂ ಬರ್ಬೋದು, ವರ್ಬ್ ಎಲ್ಲಾದರೂ ಬರ್ಬೋದು, ಅಬ್ಜೆಕ್ಟ್ ಎಲ್ಲಾದರೂ ಬರ್ಬೋದು. ನಮ್ಮ ಕನ್ನಡ ವಾಕ್ಯದಲ್ಲಿ ಶಬ್ದಗಳ ಸ್ಥಳ ಫಿಕ್ಸ್ ಇಲ್ಲ. ಆದರೆ ಇಂಗ್ಲಿಷ್ನಲ್ಲಿ ಫಿಕ್ಸ್ ಇರೋದ್ರಿಂದ ಅದನ್ನು ಫಿಕ್ಸ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಆದ್ರಿಂದ ಅದು ಯಾವತ್ತೂ ಸಬ್ಜೆಕ್ಟ್ದಿಂದಲೇ ಪ್ರಾರಂಭ ಆಗುತ್ತಾ, ವರ್ಬ್ದಿಂದಲೇ ಆನಂತರ ಮೂರನೇದಲ್ಲಿ ಅಬ್ಜೆಕ್ಟ್ ತಗೊಳ್ತೀವಿ. ಈ ರೀತಿ ಅದು ಫಿಕ್ಸ್ ಇರೋದ್ರಿಂದ ಫಿಕ್ಸ್ ಅಲ್ಲದ ನಮ್ಮ ಕನ್ನಡ ವಾಕ್ಯಗಳನ್ನು ಫಿಕ್ಸ್ ಆದಂತ ಇಂಗ್ಲಿಷ್ ವಾಕ್ಯ ರಚನೆಯನ್ನೇ ನಾವು ಅನುವಾದ ಮಾಡಬೇಕಾದ್ರೆ ಸ್ವಲ್ಪ ನಾವು ಮಾನಸಿಕವಾಗಿ ಒಂದು ಕೆಲಸ ಮಾಡಬೇಕು. ಒಂದು ಮಾನಸಿಕವಾದ ಒಂದು ಪ್ರಕ್ರಿಯೆ ನಮ್ಮೊಳಗೆ ನಾವು ಅದನ್ನ ರೂಢಿ ಮಾಡ್ಕೊಳ್ಬೇಕು. ಅದನ್ನೇ ಇವತ್ತಿನ ಚರ್ಚೆಯ ವಿಷಯ. ಈಗ ಒಂದು ಉದಾಹರಣೆ ಕೊಡ್ತೀನಿ. ಈ ಸಲ ನಾನು ಖಂಡಿತವಾಗಿ ಇಂಗ್ಲಿಷ್ ಕಲಿಯುತ್ತೇನೆ. ಈ ರೀತಿ ನಾನು ಇಂಗ್ಲಿಷ್ನ ಹೇಳಬೇಕಾಗಿದೆ ಅನ್ನೋದು ಮೊದಲು ಕನ್ನಡದಲ್ಲಿ ನಾವು ಬರೆಯುವಾಗ ಬರೋ ರೂಪದಲ್ಲಿ ಆದ್ರೂ ಆಗ್ಬೋದು, ಮಾತಾಡುವಾಗ ಮಾನಸಿಕವಾಗಿ ನಮ್ಮ ಮನಸ್ಸಿನಲ್ಲಿ ಆ ಕನ್ನಡ ವಾಕ್ಯಗಳು ರಚನೆ ಆಗಬೇಕು. ಆ ರಚನೆಗೊಂಡಂತ ಕನ್ನಡ ವಾಕ್ಯದಲ್ಲಿ ನಾವು ಮೊದಲು ಮಾರ್ಕ್ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಏನಂತೀನಿ, ಮಾರ್ಕಿಂಗ್ ಅಂತೀನಿ. ಮಾರ್ಕಿಂಗ್ ಅಂದ್ರೆ ಯಾವುದು ವರ್ಬ್, ಯಾವುದು ಸಬ್ಜೆಕ್ಟ್, ಯಾವುದು ಆಬ್ಜೆಕ್ಟ್ ಅಂತ ಮಾರ್ಕ್ ಮಾಡ್ಕೊಳ್ಬೇಕು. ಆದ್ರಿಂದ ನಾನು ತಮಗೆ ಒಂದು ಈ ವಿಷಯವನ್ನ ವಿವರವಾಗಿ ಹೇಳೋ ಒಂದು ಉದ್ದೇಶದಿಂದ ಈಗ ಒಂದು ವಾಕ್ಯವನ್ನು ನಾವು ಮಾರ್ಕ್ ಮಾಡ್ತೀವಿ. ಈಗ ನೋಡೋಣ, ಮಾರ್ಕ್ ಮಾಡ್ಬೇಕಂದ್ರೆ ಮೊದಲು ನಾವು ಯಾವತ್ತೂ ಕನ್ನಡ ವಾಕ್ಯದಲ್ಲಿ ವರ್ಬ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಆ ವರ್ಬ್ ಕ್ರಿಯೆಯನ್ನು ಸೂಚಿಸ್ತಾ ಇದೆಯೋ ಅಥವಾ ಸ್ಥಿತಿಯನ್ನು ಸೂಚಿಸ್ತಾ ಇದೆಯೋ ನಂತರದಲ್ಲಿ ನಾವು ಅದಕ್ಕೆ ನಿರ್ಧಾರ ಮಾಡ್ಕೊಳ್ಳೋದು. ಆದ್ರಿಂದ ಈ ಸಲ ನಾನು ಖಂಡಿತವಾಗಿ ಇಂಗ್ಲಿಷ್ ಕಲಿಯುತ್ತೇನೆ. ಇಲ್ಲಿ ಕಲಿಯುತ್ತೇನೆ ಅನ್ನೋದು ಮೇನ್ ವರ್ಬ್. ಯಾಕಂದ್ರೆ ಕಲಿಯೋದು ಒಂದು ಕ್ರಿಯೆ. ಆದ್ರಿಂದ ಕಲಿಯುತ್ತೇನೆ ಅನ್ನೋದು ಒಂದು ಕ್ರಿಯೆ. ಈ ಕ್ರಿಯೆ ಮಾಡೋರು ಯಾರು ನಂತರದಲ್ಲಿ ನಾವು ಪ್ರಶ್ನೆ ಮಾಡ್ಕೊಂಡಾಗ ಸಿಗುವಂತ ಶಬ್ದ ಯಾವುದು, ನಾನು. ಇದಕ್ಕೆ ನಾವು ಸಬ್ಜೆಕ್ಟ್ ಅಂತೀವಿ. ನಾನು ಸಾಕಷ್ಟು ವಿಡಿಯೋದಲ್ಲಿ ಇದನ್ನ ವಿವರವಾಗಿ ಹೇಳ್ತಾ ಬಂದಿದ್ದೀನಿ. ಮೊದಲು ನಾವು ವರ್ಬ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು, ನಂತರ ಸಬ್ಜೆಕ್ಟ್ ಅನ್ನ. ಈ ಸಬ್ಜೆಕ್ಟ್ ಇಲ್ಲಿ ಕ್ರಿಯೆ ಇದ್ದಾಗ ಕ್ರಿಯೆ ಮಾಡುವ ಸಬ್ಜೆಕ್ಟ್. ಇವು ಎರಡು ಪದಗಳು ಸ್ಪಷ್ಟವಾಗಿ ಗೊತ್ತಾದ ನಂತರ ಮಿಕ್ಕೆಲ್ಲಾ ಪದಗಳನ್ನ ನಾವು ಆಬ್ಜೆಕ್ಟ್ ಅಂತ ಸದ್ಯದಲ್ಲಿ ಗುರುತಿಸಿಕೊಳ್ಬೇಕು. ಇದು ನಾವು ಖಂಡಿತವಾಗಿ ಮೊದಲು ಮಾಡಲೇಬೇಕಾದಂತ ಕೆಲಸ. ಆದ್ರಿಂದ ಈ ಒಂದು ಮೆಥಡಿಗೆ ನಾನು ಮಾರ್ಕಿಂಗ್ ಅಂತೀನಿ. ಯಾವುದೇ ಕನ್ನಡ ವಾಕ್ಯ ಇರಲಿ, ಆ ಕನ್ನಡ ವಾಕ್ಯವನ್ನು ನಾವು ಇಂಗ್ಲಿಷ್ನಲ್ಲಿ ಬರೆಯೋಕ್ಕಿಂತ ಮುಂಚೆ ಆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಆನಂತರ ಸಬ್ಜೆಕ್ಟ್ ಯಾವುದು, ಆನಂತರ ಆಬ್ಜೆಕ್ಟ್ ಯಾವುದು ಖಂಡಿತವಾಗಿ ನಾವು ಮಾತಾಡುವಾಗ ನಮಗೆ ಅರಿವಿಲ್ಲದಷ್ಟು ವೇಗದಲ್ಲಿ ಕನ್ನಡ ವಾಕ್ಯಗಳ ರಚನೆ ಆಗಲೇಬೇಕು. ನಾವು ಕರ್ನಾಟಕದವರು, ಕನ್ನಡ ಮಾತೃಭಾಷೆ ಆಗಿರೋದ್ರಿಂದ ನಮ್ಮ ಮಾನಸಿಕ ಕ್ರಿಯೆಗಳೆಲ್ಲ ಕನ್ನಡದಲ್ಲೇ ಆಗ್ತವೆ. ಆದ್ರಿಂದ ಈ ಕನ್ನಡ ವಾಕ್ಯವನ್ನು ನಾವು ಇಂಗ್ಲಿಷ್ಗೆ ನಾವು ಅನುವಾದ ಮಾಡೋಕ್ಕಿಂತ ಮುಂಚೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡೋದಂದ್ರೆ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್. ನೀವು ನೋಡಿ, ಕನ್ನಡ ವಾಕ್ಯ ಹೆಂಗಾದ್ರೂ ಪ್ರಾರಂಭ ಆಗ್ಬೋದು. ಇಲ್ಲಿ ನಾವು ಪ್ರಾರಂಭ ಮಾಡಿದ್ದು ಆಬ್ಜೆಕ್ಟ್ ಇಂದ. ಅದೇ ವಾಕ್ಯ ನಾವು ಹಿಂಗೂ ಅನ್ಬೋದು, ನಾನು ಈ ಸಲ ಖಂಡಿತವಾಗಿ ಇಂಗ್ಲಿಷ್ ಕಲಿಯುತ್ತೇನೆ ಅನ್ಬೋದು. ಅವಾಗ ಸಬ್ಜೆಕ್ಟ್ ಪ್ರಾರಂಭ ಆಯ್ತು. ಅದನ್ನೇ ಒಂದೊಂದ್ಸಲ ಆಡು ಕಾಂಡದಲ್ಲಿ
ಕಲಿತೀನ ಈ ಸಲ ಇಂಗ್ಲಿಷ್ ಕಲಿತೀನಿ ವರ್ಬದಿಂದ ಪ್ರಾರಂಭ ಆಯ್ತು. ಈ ರೀತಿ ಕನ್ನಡ ವಾಕ್ಯಗಳು ಯಾವ ಶಬ್ದದಿಂದಾದ್ರೂ ಪ್ರಾರಂಭ ಆಗ್ಬಹುದು. ಆದ್ರಿಂದ ಯಾವ ಶಬ್ದ ಯಾವುದು ವರ್ಬ್ ಯಾವ ಸಬ್ಜೆಕ್ಟ್ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನಂತರ ಎರಡನೇದು ಫಾರ್ಮುಲಾ ತಗೊಳ್ಬೇಕು. ನಾನು ಹೇಳಿದ್ದೀನಿ ಇಂಗ್ಲಿಷ್ ವಾಕ್ಯಗಳಿಗೆ ಸಿದ್ಧ ಸೂತ್ರಗಳಿವೆ, ಫಿಕ್ಸ್ಡ್ ರೂಲ್ಸ್ ಅಂತ ಹೇಳಿದ್ದೀನಿ. ಸಾಕಷ್ಟು ವಿಡಿಯೋಗಳಲ್ಲಿ ಸ್ಟೆಪ್ ನಂಬರ್ 1, 2, 3ದಲ್ಲಿ ಮತ್ತು ಇಂಗ್ಲಿಷ್ ಕಲಿಯಲು ಆ ಗೋಲ್ಡನ್ ರೂಲ್ಸ್ ನಲ್ಲಿ ನಾನು ಎಲ್ಲ ರೂಲ್ಸ್ ಅನ್ನ ಹೇಳ್ತಾ ಬಂದಿದ್ದೀನಿ. ಆದ್ರಿಂದ ಫಾರ್ಮುಲಾ ತಗೊಳ್ಳೋಕ್ಕಿಂತ ಮುಂಚೆ ಈ ಕನ್ನಡ ವಾಕ್ಯ ಯಾವ ಟೆನ್ಸ್ ನಲ್ಲಿದೆ, ಯಾವ ವಾಯ್ಸ್ ನಲ್ಲಿದೆ, ಯಾವ ಸೆಂಟೆನ್ಸ್ ನಲ್ಲಿದೆ, ಅದಕ್ಕೆ TVS ಚೆಕ್ ಮಾಡ್ಕೋಬೇಕಂತ ಹೇಳ್ತೀನಿ. ಈ TVS ಅಂದ್ರೆ ನಾವು ಬರ್ಕೊಂಡಂತ ಕನ್ನಡ ವಾಕ್ಯ ಯಾವ ಟೆನ್ಸ್ ನಲ್ಲಿದೆ, ಅದು ಪ್ರೆಸೆಂಟ್ ನಲ್ಲಿದೆಯೋ, ಪಾಸ್ಟ್ ನಲ್ಲಿದೆಯೋ, ಫ್ಯೂಚರ್ ನಲ್ಲಿದೆಯೋ, ಅಥವಾ ಅದು ಸಿಂಪಲ್ ಇದೆಯೋ, ಕಂಟಿನ್ಯೂಸ್ ಇದೆಯೋ, ಪರ್ಫೆಕ್ಟ್ ಇದೆಯೋ, ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆಯೋ ತಿಳ್ಕೊಳ್ಬೇಕು. ಆನಂತರ ವಾಯ್ಸ್ ಅಂದ್ರೆ ಅದು ಆಕ್ಟಿವ್ ವಾಯ್ಸ್ ನಲ್ಲಿ ಇದೆಯೋ, ಪ್ಯಾಸಿವ್ ವಾಯ್ಸ್ ನಲ್ಲಿ ಇದೆಯೋ. ಆನಂತರ ಸೆಂಟೆನ್ಸ್ ಅದು ಅಫರ್ಮೇಟಿವ್ ಇದೆಯೋ, ನೆಗೆಟಿವ್ ಇದೆಯೋ, ಇಂಟ್ರಾಗೇಟಿವ್ ಇದೆಯೋ, ನೆಗೆಟಿವ್ ಇಂಟ್ರಾಗೇಟಿವ್, ಇದನ್ನೆಲ್ಲ ವಿಚಾರ ಮಾಡಿಕೊಂಡು ಆ ವಾಕ್ಯವನ್ನು ರಚಿಸಲಿಕ್ಕೆ ಇಂಗ್ಲಿಷ್ ಸೂತ್ರ, ಅದಕ್ಕೆ ನಾವು F ಅಂತೀನಿ, ಅಂದ್ರೆ ಫಾರ್ಮುಲಾ. ಈ ರೀತಿ ನೀವು ಮಾನಸಿಕವಾಗಿ ನೆನಪು ಮಾಡಿಕೊಳ್ಳೇಬೇಕು. ಈಗ ನೋಡೋಣ, ಕಲಿಯುತ್ತೇನೆ ಅನ್ನೋ ಕ್ರಿಯೆ. ಈ ಕಲಿಯೋ ಕ್ರಿಯೆ ಮುಂದಾಗುತ್ತೆ. ಕಲಿಯುತ್ತೇನೆ, ಕಲಿಯುವ ಕೆಲಸ ಮುಂದೆ ಮಾಡ್ತೀನಿ. ಇಲ್ಲಿ ಈ ಕಲಿಯೋ ಕ್ರಿಯೆ ಮುಂದಾಗೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತೀವಿ ಇಂಗ್ಲಿಷ್ ನಲ್ಲಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ವಾಕ್ಯ ರಚನೆಯ ಸೂತ್ರ ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್. ಇದನ್ನ ನಾನು ಸಿಂಪಲ್ ಪ್ರೆಸೆನ್ಸ್ ವಿಡಿಯೋದಲ್ಲಿ ಸಾಕಷ್ಟು ವಿವರವಾಗಿ ಹೇಳಿದ್ದೀನಿ. ಈ ರೀತಿ ಫಾರ್ಮುಲಾ ನಾವು ಮಾನಸಿಕ, ನಾನು ಇಲ್ಲಿ ಬರ ರೂಪದಲ್ಲಿ ತೋರಿಸ್ತಾ ಇದ್ದೀನಿ, ಆದ್ರೆ ಮಾನಸಿಕವಾಗಿ ಇವೆಲ್ಲಾನು ತ್ವರಿತಗತಿಯಲ್ಲಿ ಆಗ್ಬೇಕು. ಅದಕ್ಕಾಗಿ ನಾವು ಪದೇ 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 ಅದನ್ನು ರೂಢಿ ಮಾಡ್ಕೊಳ್ಬೇಕು. ಈ ರೀತಿ ವಾಕ್ಯ ರಚನೆಯ ಸೂತ್ರ ಇದೆ. ಇಲ್ಲಿ ನೋಡಿ, ಯಾವ ಕಾರಣಕ್ಕೂ ಈ ಸೂತ್ರಕ್ಕೆ ವಿರುದ್ಧವಾಗಿ ಅದು ಈ ಸೂತ್ರವನ್ನು ಬಿಟ್ಟು ನಾವು ಇಂಗ್ಲಿಷ್ ವಾಕ್ಯನ ರಚಿಸಬಾರ್ದು. ಈಗ ನೋಡೋಣ ಒಂದೊಂದಾಗಿ. ಸಬ್ಜೆಕ್ಟ್ ಈಗ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ, ನಾನು ಅನ್ನೋದು. ನಂತರ ಮೇನ್ ವರ್ಬ್ ಯಾವುದು, ಕಲಿಯುತ್ತೇನೆ. ನಂತರ ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಈ ರೀತಿ ಮಾರ್ಕ್ ಮಾಡಿದಂತ ಕನ್ನಡ ವಾಕ್ಯವನ್ನ ಇಂಗ್ಲಿಷ್ ನಲ್ಲಿ ಯಾವ ಸೂತ್ರದಡಿಯಲ್ಲಿ ರಚನೆ ಆಗಬೇಕು ಅನ್ನೋ ಸೂತ್ರ ನಮ್ಗೆ ನೆನಪಾಗಬೇಕು. ಅದಕ್ಕೆ ಈ ಒಂದು ಪ್ರಯತ್ನ ಮಾಡೋಣ. ಸಬ್ಜೆಕ್ಟ್ ನಾನು ಅನ್ಲಿಕ್ಕೆ ಮುಗಿ. ನಂತರ ಮೇನ್ ವರ್ಬ್ ಕಲಿಯುತ್ತೇನೆ. ಇದು ಕಲಿಯುತ್ತೇನೆ, ಇದರ ಮೂಲ ರೂಪ ಕಲಿ. ಈ ಕಲಿ ಅನ್ನೋದು ಲರ್ನ್ ಇಂಗ್ಲಿಷ್ ನಲ್ಲಿ, ಐ ಲರ್ನ್. ನಂತರ ಏನ್ ಬರ್ಬೇಕು, ಆಬ್ಜೆಕ್ಟ್. ಯಾವ್ಯಾವ ಪದಗಳನ್ನ ನಾವು ಆಬ್ಜೆಕ್ಟ್ ಆಗಿ ಮಾಡ್ಕೊಂಡ್ವಿ ಆಬ್ಜೆಕ್ಟ್ ಸ್ಥಳದಲ್ಲಿ ನಾವು ನೀಡಬೇಕು. ಏನೇನು, ಐ ಲರ್ನ್, ನಾನು ಕಲಿಯುತ್ತೇನೆ. ಏನನ್ನು ಕಲಿಯುತ್ತೇನೆ, ಇಂಗ್ಲಿಷ್. ನಂತರ ಈ ಸಲ, ದಿಸ್ ಟೈಮ್. ಖಂಡಿತವಾಗಿ, ಡೆಫಿನೆಟ್ಲಿ, DIFINITELY. ಇದು ನೋಡಿ, ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್ ಡೆಫಿನೆಟ್ಲಿ. ಇದು ಖಂಡಿತವಾಗಿ ಇಂಗ್ಲಿಷ್ ನಲ್ಲಿ 100%, 100% ವಾಕ್ಯ ಸರಿ. ಆದರೆ ನನ್ನ ಕನ್ನಡ ಪದಗಳ ಕನ್ನಡ ವಾಕ್ಯ ಯಾವ ರೀತಿ ಇದೆ ಅದನ್ನ ಇಂಗ್ಲಿಷ್ ನಲ್ಲಿ ಬರೀಲಿಕ್ಕೆ ಸಾಧ್ಯವಿಲ್ಲ. ಅದನ್ನ ಯಾವ ಟೆನ್ಸ್ ನಲ್ಲಿ ಇದೆ, ಆ ಟೆನ್ಸ್ ಫಾರ್ಮುಲಾ ಯಾವುದು, ಅದನ್ನ ನೋಡಿ ಬರೆದಾಗ ಎಸ್ ಆಗುತ್ತೆ. ಎಸ್ ಅಂದ್ರೆ ಸೆಂಟೆನ್ಸ್. ಈ ರೀತಿ ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್ ಡೆಫಿನೆಟ್ಲಿ. ಇದು ಇಂಗ್ಲಿಷ್ ವಾಕ್ಯ. ನಾವು ಎಂತ ಕನ್ನಡ ವಾಕ್ಯಗಳನ್ನು ಮಾಡಿದ್ರು ಕೂಡ ಮೊದಲು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡೋದಾದ್ರೆ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು. ನಂತರ ಫಾರ್ಮುಲಾ ತಗೊಳ್ಬೇಕು. ಫಾರ್ಮುಲಾ ತಗೊಳ್ಳೋಕ್ಕಿಂತ ಮುಂಚೆ ಈ ಕನ್ನಡ ವಾಕ್ಯ ಯಾವ ಟೆನ್ಸ್ ನಲ್ಲಿದೆ, ಯಾವ ವಾಯ್ಸ್ ನಲ್ಲಿದೆ, ಯಾವ ಸೆಂಟೆನ್ಸ್, ಇವೆಲ್ಲಾನು ವಿಚಾರ ಮಾಡಿಕೊಂಡು ಆ ಫಾರ್ಮುಲಾ ಅನುಗುಣವಾಗಿ ನಾವು ಪದಗಳನ್ನು ಜೋಡಿಸಿದಾಗ ಅದು ಇಂಗ್ಲಿಷ್ ವಾಕ್ಯ ಆಗುತ್ತೆ. ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್ ಡೆಫಿನೆಟ್ಲಿ. ಈ ಸೂತ್ರವನ್ನು ನಾವು ಯಾವ ಕಾರಣಕ್ಕೂ ಬದಲಾಯಿಸಬಾರದು. ಈ ಸೂತ್ರ, ಈ ಮಾರ್ಕಿಂಗ್ ಫಾರ್ಮುಲಾ ಸೆಂಟೆನ್ಸ್ ಪ್ರಾರಂಭದಲ್ಲಿ ನಮಗೆ ಬಹಳ ಸಮಯ ತಗೊಳುತ್ತೆ ಅಂತ ಅನ್ಸುತ್ತೆ. ಆದ್ರೆ ಕ್ರಮೇಣ ನಾವು ರೂಢಿ ಮಾಡ್ತಾ 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 ಮಾನಸಿಕ ಎಲ್ಲ ನಡೀತಾ ಹೋದಾಗ ಸಹಜವಾಗಿ ಕನ್ನಡ ವಾಕ್ಯಗಳ ರಚನೆ, ಅದರ ಮಾರ್ಕಿಂಗ್, ಅದರ ಫಾರ್ಮುಲಾ, ಅದರ ಸೆಂಟೆನ್ಸ್ ಸ್ಟ್ರಕ್ಚರ್ ಎಲ್ಲ ನಮ್ಮ ಮೆದುಳಿನಲ್ಲಿ ತಯಾರಿ ಆಗ್ತಾ ಹೋಗುತ್ತೆ.
ಈ ಮೆದುಳಿನಲ್ಲಿ ತಯಾರಾಗಬೇಕಾದ್ರೆ ನಾವು ಪದೇ 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 ಸ್ವಲ್ಪ ಶ್ರಮ ವಹಿಸಿ ನಾವು ಇದನ್ನು ರೂಢಿ ಮಾಡ್ತಾ ಹೋದಾಗ ವಾಕ್ಯಗಳನ್ನು ನಾವು ಸುಲಭವಾಗಿ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿಕೊಳ್ಬಹುದು. ಎರಡನೇ ವಾಕ್ಯ ಇನ್ನೂ ನಿನ್ನ ಗೆಳೆಯನು ನನಗೆ ಹಣವನ್ನು ಕೊಟ್ಟಿಲ್ಲ. ನಮ್ಗೆ ಹಿಂಗೆ ಹೇಳ್ಬೇಕಾಗಿದೆ ನೋಡ್ರಿ. ಕೊಟ್ಟಿಲ್ಲ, ಕೊಡಲಿಲ್ಲ, ಕೊಟ್ಟಿದ್ದಾನೆ, ಇವೆಲ್ಲ ವ್ಯತ್ಯಾಸಗಳು ಕನ್ನಡದಲ್ಲಿ ಬರಬೇಕು. ನಮ್ಗೀಗ ನಿನ್ ಗೆಳೆಯ ನನಗೆ ಇನ್ನ ರೊಕ್ಕ ಕೊಟ್ಟಿಲ್ಲ ಅನ್ಬೇಕಾಗೈತೆ ಅಂದು ಬಿಟ್ಟಿರ್ತೀವಿ ನಾವು. ಅದು ಪ್ರತಿಶತ 100% ಖಂಡಿತವಾಗಿಯೂ ವಾಕ್ಯ ಸರಿಯಾಗಿರುತ್ತೆ. ಈ ಸರಿಯಾದ ಕನ್ನಡ ವಾಕ್ಯ ಇಂಗ್ಲಿಷ್ ಹೋಗಿದ್ದು ಮುಂಚೆ ಮಾರ್ಕಿಂಗ್ ಆಗಬೇಕು. ಮಾರ್ಕ್ ಅಂದ್ಮೇಲೆ ಯಾವತ್ತೂ ನಾವು ವರ್ಬ ನೋಡ್ಕೋಬೇಕು. ಇಲ್ಲಿ ವರ್ಬ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿಲ್ಲ ಅನ್ನೋದು ಪೂರ್ಣಗೊಂಡ ಕ್ರಿಯೆ. ಈ ಪೂರ್ಣಗೊಂಡ ಕ್ರಿಯೆ ಬಗ್ಗೆ ನೆಗೆಟಿವ್ ವಾಕ್ಯ ಇದೆ, ಅದಕ್ಕೆ ನಾಟ್ ಬರಲೇಬೇಕು. ಇದು ಪೂರ್ಣಗೊಂಡ ಕ್ರಿಯೆ. ಕೊಟ್ಟಿಲ್ಲ ಮೇನ್ ವರ್ಬ್ ಪಿಫರ್. ಯಾರು ಕೊಟ್ಟಿಲ್ಲ? ನಿನ್ನ ಗೆಳೆಯನು ಸಬ್ಜೆಕ್ಟ್, ಮಿಕ್ಕೆಲ್ಲ ಪದಗಳು ಇನ್ನು, ನನಗೆ, ನವನ್ನು ಆಬ್ಜೆಕ್ಟ್. ಇದು ಗೊತ್ತಾಗಲೇಬೇಕು. ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು ಮತ್ತು ಆಬ್ಜೆಕ್ಟ್ ಯಾವುದು. ಇದನ್ನು ಮಾರ್ಕ್ ಮಾಡ್ಕೊಂಡ್ಮೇಲೆ ಫಾರ್ಮುಲಾ ತೊಗೊಳ್ಬೇಕು. ಫಾರ್ಮುಲಾ ತೊಗೊಳ್ಬೇಕಾದ್ರೆ ಟೆನ್ಸ್ ಯಾವ ಟೆನ್ಸ್ ಇದೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿದೆ. ಇದನ್ನು ನೀವು ಖಂಡಿತವಾಗಿ ನನ್ನ ಎಲ್ಲಾ ವಿಡಿಯೋಗಳು ನೋಡ್ತಾ ಬಂದಾಗ ನಿಮಗೆ ಈ ಸೂತ್ರಗಳು ಸಹಜವಾಗಿ ತಿಳಿತಾವೆ. ಇದು ಪರ್ಫೆಕ್ಟ್ ನಲ್ಲಿದೆ ಮತ್ತು ನೆಗೆಟಿವ್ ನಲ್ಲಿದೆ. ಪರ್ಫೆಕ್ಟ್ ಟೆನ್ಸ್ ಫಾರ್ಮುಲಾ ಸಬ್ಜೆಕ್ಟ್, ಹೆಲ್ಪಿಂಗ್ ಮೇನ್ ವರ್ಬ್, ಪಿಪಿ ಫಾರ್ಮ್, ಆಬ್ಜೆಕ್ಟ್. ನೀವು ಆ ಪರ್ಫೆಕ್ಟ್ ಟೆನ್ಸ್ ಅನ್ನು ನೋಡಿದ್ರೆ ಅಲ್ಲಿ ಸೂತ್ರ ಕೊಟ್ಟಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಇದು ನೆಗೆಟಿವ್ ಇರೋದ್ರಿಂದ ನಾಟ್ ಬರಲೇಬೇಕು. ನಾಟ್ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಅವು ನೋಡಿ ಏನಾಗುತ್ತೆ? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್, ಮೇನ್ ವರ್ಬ್, ಪಿಪಿ ಫಾರ್ಮ್, ಆಬ್ಜೆಕ್ಟ್. ಸಬ್ಜೆಕ್ಟ್ ನಿನ್ನ ಗೆಳೆಯನು, ಯುವರ್ ಫ್ರೆಂಡ್. ಹೆಲ್ಪಿಂಗ್ ವರ್ಬ್ ಹ್ಯಾಸ್. ನೆಗೆಟಿವ್ ಇರೋದ್ರಿಂದ ನಾಟ್. ಮೇನ್ ವರ್ಬ್ ಕೊಡು, ಗಿವ್, ಅದರ ಪಿಪಿ ಫಾರ್ಮ್ ಗಿವ್, ಗೇವ್, ಗಿವನ್. ಗಿವನ್ ನನಗೆ, ನೀ, ಹಣವನ್ನು, ದ ಮನಿ, ಇನ್ನೂ, ಯೆಟ್. ನೋಡ್ರಿ, ಯುವರ್ ಫ್ರೆಂಡ್ ಹ್ಯಾಸ್ ನಾಟ್ ಗಿವನ್ ಮೀ ದ ಮನಿ ಯೆಟ್. ಇದು ಪ್ರತಿಶತ 100% ಖಂಡಿತವಾಗಿ ಸರಿಯಾದ ವಾಕ್ಯ ಇಂಗ್ಲಿಷ್ನಲ್ಲಿ. ಆದ್ರಿಂದ ನಾವು ಒಂದ್ಸಲ ಚೆಕ್ ಮಾಡ್ತಾ ಹೋಗ್ಬೇಕು. ನಾವು ಕನ್ನಡದಲ್ಲಿ ಬಳಸಿದಂತ ಎಲ್ಲಾ ಪದಗಳು ಇಂಗ್ಲಿಷ್ನಲ್ಲಿ ಬಂದಿದ್ದಾವೆ, ಎಲ್ಲ ನೋಡ್ಕೊಳ್ಬೇಕು. ಇನ್ನೂ, ಯೆಟ್, ನಿನ್ನ ಗೆಳೆಯನು, ಯುವರ್ ಫ್ರೆಂಡ್, ನನಗೆ, ನೀ, ಹಣವನ್ನು, ದ ಮನಿ, ಕೊಟ್ಟಿಲ್ಲ, ಹ್ಯಾಸ್ ನಾಟ್ ಗಿವನ್, ಎಲ್ಲ ಬಂದಿದೆ. ಹೆಂಗ್ ಬಂದಿದ್ದಾವೆ? ಇಂಗ್ಲಿಷ್ ಸೂತ್ರಕ್ಕನುಗುಣವಾಗಿ ಬಂದಿವೆ. ಇದು ನೆನಪಿಟ್ಕೊಂಡು ಯಾವುದೇ ಕನ್ನಡ ವಾಕ್ಯವನ್ನ ಇಂಗ್ಲಿಷ್ ಸೂತ್ರದಡಿಗೆನೆ ಹೋಗ್ಬೇಕು. ನಾವು ಇಂಗ್ಲಿಷ್ ಯಾವ ರೀತಿ ಇದೆ ಅದೇ ರೀತಿಯಲ್ಲಿ ಇಂಗ್ಲಿಷ್ ಹೋಗ್ಬೇಕು. ಕನ್ನಡದಲ್ಲಿ ಪದಗಳು ಹಿಂದು ಮುಂದೆ ಮಾಡಿದ್ರೆ ನಡೆಯುತ್ತೆ, ಅರ್ಥ ಕೂಡ ಆಗ್ಬೋದು. ಆ ಇಂಗ್ಲಿಷ್ ನಲ್ಲಿ ಫಿಕ್ಸ್ಡ್ ಫಾರ್ಮುಲಾ, ಆ ಫಾರ್ಮುಲಾ ಪ್ರಕಾರ ನಾವು ವಾಕ್ಯ ರಚಿಸ್ತೀವಿ. ಇನ್ನೊಂದು, ನಾಳೆ ಈ ಸಮಯದಲ್ಲಿ ನೀವು ನಮಗಾಗಿ ಕಾಯುತ್ತಿರುತ್ತೀರಾ? ಆಡು ಕನ್ನಡದಾಗ ಹೆಂಗ್ ಅನ್ಬೋದು? ನಾಳೆ ಇಷ್ಟೊತ್ತಿನ ನೀವು ನಮ್ಗೆ ಕಾಯಕ್ ಕತ್ತಿರ್ತೀರೇನು ನೋಡ್ಕೋಬೇಕು. ಕಾಯಕ್ ಹಿಂಗ ಅನ್ಬೇಕಾಗೈತಿ, ನಾವು ಅಂದ್ಬಿಟ್ಟಿದೀವಿ ಕನ್ನಡದಲ್ಲಿ, ಅದನ್ನ ಮಾರ್ಕ್ ಮಾಡ್ಕೋ. ಕಾಯುತ್ತಿರುತ್ತೀರಾ, ಕಾಯೋ ಕ್ರಿಯೆ ಇದೆ, ಅದಕ್ಕೆ ಮೇನ್ ವರ್ಬ್. ಆ ಕ್ರಿಯೆ ನಡೀತಾ ಇರ್ತೈತಿ, ಕಂಟಿನ್ಯೂಸ್ ಇದೆ, ಅದಕ್ಕೆ ING. ಯಾರು ಕಾಯ್ತಾ ಇರ್ತಾರೆ? ನೀವು, ಸಬ್ಜೆಕ್ಟ್. ಮಿಕ್ಕ ಎಲ್ಲಾ ಪದಗಳು ಆಬ್ಜೆಕ್ಟ್. ಇಷ್ಟು ಮಾರ್ಕ್ ಮಾಡ್ಕೊಂಡ್ಮೇಲೆ ಫಾರ್ಮುಲಾ ತೊಳ್ಬೇಕು. ಫಾರ್ಮುಲಾ ತೊಳೋಕ್ಕಿಂತ ಮುಂಚೆ ವಾಕ್ಯ ಯಾವ ಟೆನ್ಸ್ ನಲ್ಲಿದೆ? ಕಾಯುತ್ತಿರುತ್ತೀರಾ, ಕಾಯಾ ಕತ್ತಿರ್ತೀರನ್, ಕಾಯಾ ಕತ್ತಿರ್ತನ್, ಕಾಯ್ತಾ ಕಂಟಿನ್ಯೂಸ್, ಇರ್ತೀರಿ ಫ್ಯೂಚರ್. ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ಫ್ಯೂಚರ್ ಕಂಟಿನ್ಯೂಸ್ ಫಾರ್ಮುಲಾ ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಏನ್ ಫಾರ್ಮುಲಾ? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಬಿ, ಮೇನ್ ವರ್ಬ್, ING, ಆಬ್ಜೆಕ್ಟ್. ಆದ್ರೆ ಇದು ಪ್ರಶ್ನೆ ಇರೋದ್ರಿಂದ ಇಂಗ್ಲಿಷ್ ನಲ್ಲಿ ಯಾವತ್ತೂ ವಾಕ್ಯ ಪ್ರಶ್ನೆ ಇದ್ರೆ ಹೆಲ್ಪಿಂಗ್ ವರ್ಬ್ ಪ್ರಾರಂಭ. ಅದಕ್ಕೆ ಫ್ಯೂಚರ್ ಕಂಟಿನ್ಯೂಸ್ ನಲ್ಲಿ ನಾವು ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ವಿಲ್. ಇಲ್ಲಿ ಸಬ್ಜೆಕ್ಟ್ ಯು ಇರೋದ್ರಿಂದ ವಿಲ್. ಅದಕ್ಕೆ ಫಾರ್ಮುಲಾ ಏನಂದ್ರೆ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಬಿ, ಮೇನ್ ವರ್ಬ್, ING, ಆಬ್ಜೆಕ್ಟ್, ಕ್ವಶನ್ ಮಾರ್ಕ್. ಯಾಕೆ? ಪ್ರಶ್ನೆ ಇದೆ. ಪ್ರಶ್ನೆಗಳು ಇಂಗ್ಲಿಷ್ ನಲ್ಲಿ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪ್ರಾರಂಭ. ಅದಕ್ಕೆ ಏನಾದ್ರು ನೋಡ್ರಿ, ಹೆಲ್ಪಿಂಗ್ ವರ್ಬ್ ವಿಲ್, ಸಬ್ಜೆಕ್ಟ್ ನೀವು, ಯು, ಬಿ, ಮೇನ್ ವರ್ಬ್ ಕಾಯು, ವೇಟ್, ಕಾಯ್ತಾ ಕಂಟಿನ್ಯೂಸ್, ING, ನಮಗಾಗಿ ಫಾರ್ ಅಸ್, ಟುಮಾರೋ, ಅಟ್ ದಿಸ್ ಟೈಮ್. ಕನ್ನಡದ ಎಲ್ಲಾ ಪದಗಳು ಇಂಗ್ಲಿಷ್ ಅಲ್ಲಿ ಬಂದಿವೆ. ನಾಳೆ, ಟುಮಾರೋ, ಈ ಸಮಯದಲ್ಲಿ, ಅಟ್ ದಿಸ್ ಟೈಮ್, ನೀವು, ಯು, ನಮಗಾಗಿ, ಫಾರ್ ಅಸ್, ಕಾಯ್ತಾ ಇರುತ್ತೀರಾ, ವಿಲ್ ಬಿ ವೇಟಿಂಗ್.
ಎಲ್ಲಾ ಪದಗಳು ಬಂದಿವೆ, ಆದರೆ ಇಂಗ್ಲಿಷ್ ಸೂತ್ರಕ್ಕನುಗುಣವಾಗಿ ಬರಬೇಕು. ಅದಕ್ಕೆ ಏನಾದ್ರು ನೋಡ್ರಿ ವಾಕ್ಯ, ವಿಲ್ ಯು ಬಿ ವೇಟಿಂಗ್ ಫಾರ್ ಅಸ್ ಟುಮಾರೋ ಅಟ್ ದಿಸ್ ಟೈಮ್. ವಿಲ್ ಯು, ಇದು ಫಿಕ್ಸ್. ಇದು ಇದೇ ರೀತಿ ವಾಕ್ಯಗಳ ರಚನೆ ಆಗೋದು. ಕೆಲವೊಂದು ಸಲ ಈ ತರ ನಾವು ವಿಲ್ ಯು ಬಿ ವೇಟಿಂಗ್ ಫಾರ್ ಅಸ್ ಅಟ್ ದಿಸ್ ಟೈಮ್ ಟುಮಾರೋ, ಇಂಥ ಸಣ್ಣ ವ್ಯತ್ಯಾಸಗಳನ್ನ ಮಾಡಬಹುದು. ಆದ್ರೆ ಸ್ಟ್ರಕ್ಚರ್ ಮಾತ್ರ ಇದೇ ಇರಬೇಕು. ಇಂಗ್ಲಿಷ್ ವಾಕ್ಯ ರಚನೆ, ಪದಗಳ ರಚನೆ ಈ ಸೂತ್ರಕ್ಕನುಗುಣವಾಗಿ ಬರೀಬೇಕು. ಇದು ಇಂಗ್ಲಿಷ್ನ ಸಿದ್ಧ ಸೂತ್ರ. ಇನ್ನೊಂದು ನೋಡೋಣ. ಕನ್ನಡದ ನಿನ್ನೆ ಅವಳು ನಿನಗಾಗಿ ನಿನಗೆ ಈ ಪ್ರಶ್ನೆಯನ್ನು ಕೇಳಲಿಲ್ಲವೇ? ನೋಡ್ರಿ, ಇದನ್ನ ಹೇಳಬೇಕಾಗಿದೆ ಇಂಗ್ಲಿಷ್ನಲ್ಲಿ. ಮಾರ್ಕಿಂಗ್ ಅಂದ್ರೆ ವರ್ಬ್ ಯಾವುದು? ಕೇಳಲಿಲ್ಲವೇ. ಇದು ಒಂದೊಂದ್ಸಲ ಹಿಂಗೂ ಕೇಳಿಲ್ಲ ಆಕಿ ನಿನಗೆ ಈ ಪ್ರಶ್ನೆ ನಿನ್ನೆ ಹಿಂಗೂ ಅಂದಿರ್ಬೋದು. ನೀವು ಹೆಂಗ್ ಅಂದ್ರು ಹೆಂಗ್ ಕನ್ನಡ ಬರೆದ್ರು ಮೊದಲು ನಾವು ಕಂಡು ಹಿಡಿಬೇಕಾಗಿದ್ದು ವರ್ಬ್. ಆ ವರ್ಬ್ ಕ್ರಿಯೆ ಹೇಳ್ತಾ ಇದ್ರೆ ಮೇನ್ ವರ್ಬ್. ಅದಕ್ಕೆ ಇಲ್ಲಿ ಕೇಳಲಿಲ್ಲವೇ ಮೇನ್ ವರ್ಬ್. ಯಾರು ಕೇಳಲಿಲ್ಲ? ಅವಳು ಸಬ್ಜೆಕ್ಟ್, ಮಿಕ್ಕೆಲ್ಲಾ ಪದಗಳು ಆಬ್ಜೆಕ್ಟ್. ಇಷ್ಟು ಮಾರ್ಕಿಂಗ್ ಆದ್ಮೇಲೆ ಅದು ಯಾವ ಸೂತ್ರದಲ್ಲಿ ಬರ್ಬೇಕಂದ್ರೆ ಟೆನ್ಸ್ ಗೊತ್ತಾಗ. ಕೇಳಲಿಲ್ಲವೇ, ಕೇಳಿದಳು, ಕೇಳಲಿಲ್ಲ, ಕೇಳಲಿಲ್ಲವೇ, ಕೇಳಿದಳು. ಸಿಂಪಲ್ ಪಾಸ್ಟ್ ಟೆನ್ಸ್, ಮುಗಿದು ಹೋದ ಕ್ರಿಯೆ. ಈ ಮುಗಿದು ಹೋದ ಕ್ರಿಯೆ ಒಳಗ ಪ್ರಶ್ನೆ ಐತಿ, ಅದು ನೆಗೆಟಿವ್ ಪ್ರಶ್ನೆ ಐತಿ, ಅದಕ್ಕೆ ನೆಗೆಟಿವ್ ಇಂಟ್ರಾಗೇಟ್ ಐತಿ. ಪ್ರಶ್ನೆ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಪ್ರಾರಂಭ ಆಗಬೇಕು, ಮತ್ತು ಇದು ನೆಗೆಟಿವ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬ್ ನಾಟ್ ಪ್ರಾರಂಭ ಆಗಬೇಕು. ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್, ಕ್ವಶನ್ ಮಾರ್ಕ್. ಇದು ಸಿಂಪಲ್ ಪಾಸ್ಟ್ ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಡಿಡ್ ಮತ್ತು ನಾಟ್ ಶಾರ್ಟ್ ಫಾರ್ಮ್ ಬರೋದ್ರಿಂದ ಡಿಡಿಂಟ್. ಹೆಲ್ಪಿಂಗ್ ವರ್ಬ್ ನಾಟ್. ಸಬ್ಜೆಕ್ಟ್ ಅವಳು, ಶಿ. ಮೇನ್ ವರ್ಬ್ ಕೇಳು, ಆಸ್ಕ್. ನಿನಗೆ, ಯು. ಈ ಪ್ರಶ್ನೆಯನ್ನು, ದಿಸ್ ಕ್ವಶನ್, ನಿನ್ನೆ, ಎಸ್ಟರ್ಡೇ. ಕನ್ನಡದಲ್ಲಿನ ಎಲ್ಲಾ ಪದಗಳು ಈ ಸೂತ್ರಕ್ಕನುಗುಣವಾಗಿ ಬಂದು ಆ ವಾಕ್ಯ ರಚನೆ. ಡಿಡಿಂಟ್ ಶಿ ಆಸ್ಕ್ ಯು ದಿಸ್ ಕ್ವಶನ್ ಎಸ್ಟರ್ಡೇ? 100%. ಅದಕ್ಕೆ ಈ ಮೆಥಡ್ ಎಂ ಎಫ್ ವಾಕ್ಯವನ್ನು ಮಾರ್ಕ್ ಮಾಡಬೇಕು, ಫಾರ್ಮುಲಾ ತೊಗೊಳ್ಬೇಕು. ಎಸ್ ಅಂದ್ರೆ ಸೆಂಟೆನ್ಸ್ ಮಾಡ್ಕೊಳ್ಬೇಕು. ಇದು ಪ್ರಾರಂಭದಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ, ಕಷ್ಟ ಅನ್ಸುತ್ತೆ, ಸ್ವಲ್ಪ ಬೇಸರ ಅನ್ಸುತ್ತೆ. ಆದ್ರೆ ನಾವು ಪದೇ ಪದೇ ರೂಢಿ ಮಾಡಿದಂಗೆಲ್ಲ ವಾಕ್ಯಗಳು ಸರಳ ಆಗ್ತವೆ. ಇನ್ನೊಂದು ವಾಕ್ಯ ನೋಡೋಣ. ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನು ಚೆನ್ನಾಗಿ ಕಲಿಯಬಹುದು. ಬಹಳಷ್ಟು ವಿಚಾರ ಮಾಡಬೇಕು. ಸುಮ್ಮನೆ ಯಾವುದೇ ಒಂದು ಕನ್ನಡ ಬಂತು, ಒಂದು ಯಾವುದೋ ಸೂತ್ರ, ಯಾವುದೋ ಶಬ್ದ ಹೆಂಗೋ ಜೋಡಿಸೋದಲ್ಲ. ಇದು ಒಂದು ಸಿದ್ಧ ಸೂತ್ರದಲ್ಲಿನೇ ಹೋಗ್ಬೇಕು ವಾಕ್ಯಗಳು. ಅವಾಗ ವ್ಯಾಕರಣಬದ್ಧವಾದಂತ ವಾಕ್ಯಗಳನ್ನ ನಾವು ರಚಿಸಲಿಕ್ಕೆ ಸಾಧ್ಯ. ಈಗ ನೋಡೋಣ. ಕಲಿಯಬಹುದೇ, ಇಲ್ಲಿ ಕಲಿಯುವ ಕ್ರಿಯೆ ಇದೆ, ಮೇನ್ ವರ್ಬ್. ಬಹುದೇ ಅಂದ್ರೆ ಆಕ್ಸಿಲರಿ ಇದೆ, ಬಹುದು ಆಕ್ಸಿಲರಿ. ಇಲ್ಲಿ ನೋಡಿ ವ್ಯತ್ಯಾಸ. ಕಲಿಯೋರು ಯಾರು? ಅವರು ಸಬ್ಜೆಕ್ಟ್. ಇಲ್ಲಿ ಯಾರು ಕಲಿಯೋರು? ಇಲ್ಲ. ಅಂದ್ರೆ ಇದು ಪ್ಯಾಸಿವ್ ವಾಯ್ಸ್ನಾಗಿದೆ. ಪ್ಯಾಸಿವ್ ವಾಯ್ಸ್ನಾಗ ಏನ್ ಬೇಕು? ಆಬ್ಜೆಕ್ಟ್. ಅವಾಗ ನಾನು ಹೇಳಿದ್ದೀನಿ, ಕಲಿಯಬಹುದೇ, ಏನನ್ನು ಕಲಿಯಬಹುದು? ಇಂಗ್ಲಿಷ್. ಆಬ್ಜೆಕ್ಟ್ ಇದೆ. ಇದು ಪ್ಯಾಸಿವ್ ವಾಯ್ಸ್ನಾಗಿದೆ. ಮಾರ್ಕಿಂಗ್ ಮಾಡುವಾಗ ಕ್ರಿಯೆ ಐತಿ, ಕ್ರಿಯೆದರ ಸಬ್ಜೆಕ್ಟ್, ಅದು ಆಕ್ಟಿವ್ ವಾಯ್ಸ್ ನಲ್ಲಿ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ವಿವರವಾಗಿ ಬಹಳಷ್ಟು ವಿಡಿಯೋಗಳಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಆದ್ರೆ ಇಲ್ಲಿ ಕ್ರಿಯೆ ಇದೆ, ಕ್ರಿಯೆ ಮಾಡೋರಿಲ್ಲ, ಅಂದ್ರೆ ಸಬ್ಜೆಕ್ಟ್ ಇಲ್ಲ ಅಂದ್ಮೇಲೆ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಮುಖ್ಯವಾಗಿ ಆಬ್ಜೆಕ್ಟ್ ಬೇಕು. ಆ ಆಬ್ಜೆಕ್ಟ್ ಕಲಿಯಬಹುದು, ಏನನ್ನು ಕಲಿಯಬಹುದು? ಇಂಗ್ಲಿಷ್ ಅನ್ನು. ಆಬ್ಜೆಕ್ಟ್ ಇದೆ. ಅದಕ್ಕೆ ಅಲ್ಲಿ ಪ್ಯಾಸಿವ್ ವಾಯ್ಸ್ ಫಾರ್ಮುಲಾ, ಆಬ್ಜೆಕ್ಟ್, ಆಕ್ಸಿಲರಿ, ಬಿ, ಮೇನ್ ವರ್ಬ್, ಪಿಪಿ ಫಾರ್ಮ್. ಅವಾಗ ಏನಂತ ನೋಡ್ರಿ, ಆಬ್ಜೆಕ್ಟ್ ಇಂಗ್ಲಿಷ್ ಅನ್ನು, ಇಂಗ್ಲಿಷ್. ಆಕ್ಸಿಲರಿ ಬಹುದೇ, ಕ್ಯಾನ್. ಅದು ಪ್ಯಾಸಿವ್ ವಾಯ್ಸ್ ಇರೋದ್ರೆ ಬಿ. ಮೇನ್ ವರ್ಬ್ ಪಿಪಿ ಫಾರ್ಮ್, ಲರ್ನ್ ವೆಲ್ ಥ್ರೂ ಕನ್ನಡ. ಇಂಗ್ಲಿಷ್ ಕ್ಯಾನ್ ಬಿ ಲರ್ನ್ ವೆಲ್ ಥ್ರೂ ಕನ್ನಡ. ಈ ರೀತಿ ನಮ್ಮ ಯಾವುದೇ ಇಂಗ್ಲಿಷ್ ವಾಕ್ಯವನ್ನ ನಾವು ಮಾತಾಡೋಕ್ಕಿಂತ ಮುಂಚೆ, ಬರೆಯೋಕ್ಕಿಂತ ಮುಂಚೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು, ಫಾರ್ಮುಲಾ ತಗೊಳ್ಬೇಕು, ಸೆಂಟೆನ್ಸ್ ರಚಿಸ್ಕೊಳ್ಬೇಕು. ಈ ಮಾರ್ಕಿಂಗ್ ಮಾಡೋದಂದ್ರೆ ಮೊದಲು ನಾವು ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಅದು ಕ್ರಿಯೆ ಹೇಳ್ತಾ ಇದ್ರೆ ಮೇನ್ ವರ್ಬ್. ಅವಾಗ ಕ್ರಿಯೆ ಮಾಡೋರು ಯಾರು? ಸಬ್ಜೆಕ್ಟ್. ಇವೆರಡು ಸಿಕ್ಕ ನಂತರ ಮಿಕ್ಕೆಲ್ಲಾ ಪದಗಳು ಆಬ್ಜೆಕ್ಟ್. ಸರಿಯಾಗಿ, ನಿಖರವಾಗಿ, ಸ್ಪಷ್ಟವಾಗಿ ನಮಗೆ ಕನ್ನಡ ವಾಕ್ಯದಲ್ಲಿ ವರ್ಬ್, ಸಬ್ಜೆಕ್ಟ್, ಆಬ್ಜೆಕ್ಟ್ ಗೊತ್ತಾಗೋದು. ನಂತರ ಫಾರ್ಮುಲಾ ತಗೊಳ್ಳೋಕ್ಕಿಂತ ಮುಂಚೆ ಆ TVS ಕೊಟ್ಟಂತ ವಾಕ್ಯ ಯಾವ ಟೆನ್ಸ್ ನಲ್ಲಿದೆ, ಯಾವ ವಾಯ್ಸ್ ನಲ್ಲಿದೆ, ಯಾವ ಸೆಂಟೆನ್ಸ್ ನಲ್ಲಿದೆ, ಇದನ್ನು ವಿಚಾರ ಮಾಡೇನೆ ನಾವು ಈ ಫಾರ್ಮುಲಾ ಬರ್ಕೊಳ್ಬೇಕು. ಅಥವಾ ಮಾನಸಿಕವಾಗಿ ಅದನ್ನ ನೆನ್ಪು ಮಾಡ್ಕೋಬೇಕು.
ನಂತರ ಆ ಫಾರ್ಮುಲಾಕ್ಕೆ ಅನುಗುಣವಾದ ವಾಕ್ಯವನ್ನು ರಚಿಸಿದಾಗ ಅದು ಸೆಂಟೆನ್ಸ್. ಎಸ್ ಅಂದ್ರೆ ಸೆಂಟೆನ್ಸ್ ಆಗುತ್ತೆ. ಈ ರೀತಿ ನಾವು ಯಾವುದೇ ಒಂದು ಇಂಗ್ಲಿಷ್ ವಾಕ್ಯವನ್ನ ಸ್ವಲ್ಪ ಸಮಯ ತಗೊಂಡು ಪ್ರಾರಂಭದಲ್ಲಿ ನಾವು ಈ ರೀತಿ ನಮ್ಮ ಮನಸ್ಸಿನಲ್ಲಿ ಈ ರೀತಿ ಟ್ರೈನಿಂಗ್ ಅನ್ನು ಕೊಡ್ತಾ ಹೋದ್ರೆ ಮನಸ್ಸಿಗೆ ಈ ಟ್ರೈನಿಂಗ್ ಕೊಡ್ತಾ ಹೋಗ್ಬೇಕು. ಕನ್ನಡ ವಾಕ್ಯ ನೆನಪಾಯ್ತು ಅಥವಾ ಬರೆದ ತಕ್ಷಣ ಮನಸ್ಸು ಅದನ್ನ ಮಾರ್ಕ್ ಮಾಡಬೇಕು. ಆ ಮನಸ್ಸು ಫಾರ್ಮುಲಾ ನೆನಪು ಮಾಡ್ಕೊಳ್ಬೇಕು. ಆ ಫಾರ್ಮುಲಾಗೆ ಅನುಗುಣವಾಗಿ ವಾಕ್ಯವನ್ನು ರಚನೆ ಮಾಡಬೇಕು. ಇದು ಕ್ರಮೇಣ ಒಂದು ಸ್ವಲ್ಪ ರೂಢಿ ಮಾಡ್ತಾ 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 ಈ ಕ್ರಿಯೆ ಬಹಳ ಸರಳವಾಗಿ ಮಾನಸಿಕವಾಗುತ್ತೆ. ಮಾತಾಡ್ತಾ ವಾಕ್ಯಗಳು ತಲೆಯಲ್ಲಿ ಬರ್ತವೆ, ಮಾರ್ಕ್ ಆಗುತ್ತೆ, ಫಾರ್ಮುಲಾ ಆಗುತ್ತೆ, ಸೆಂಟೆನ್ಸ್ ಬರ್ತಾ ಇದೆ. ಇದು ಪ್ರಾರಂಭದಲ್ಲಿ ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಅನಿಸುತ್ತೆ. ಆದ್ರೆ ಕ್ರಮೇಣ ರೂಢಿ ನಾವು ಜಾಸ್ತಿ ಮಾಡಿದಂಗೆ ಇಂಗ್ಲಿಷ್ ವಾಕ್ಯ ರಚನೆ ಸುಲಭವಾಗಿ ನಾವು ಅನುವಾದ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಈ ವಿಡಿಯೋ ನಿಮಗೆ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಹೇಗೆ ರಚಿಸಬಹುದು ಅನ್ನೋದು ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ ಅಂತ ನನ್ನ ಅನಿಸಿಕೆ. ಆದ್ರಿಂದ ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿರೋದ್ರಿಂದ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಗೆ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.